ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ವೃಷಭ ರಾಶಿಯವರ ವರ್ಷ 2024 ಮಾರ್ಚ್ ಮಾಸದ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮಾರ್ಚ್ ತಿಂಗಳ ಮೊದಲ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳು ಮಾರ್ಚ್ 7 ರಂದು ಶುಕ್ರನು ಮಕರ ರಾಶಿಯಿಂದ ಕುಂಭ ರಾಶಿಗೆ ಬರುತ್ತಾನೆ. ಬುಧವು ಮಾರ್ಚ್ 7 ರಂದು ಮಾತ್ರ ತನ್ನ ನೀಚ ರಾಶಿಯಾದ ಮೀನ ರಾಶಿಯನ್ನು ಪ್ರವೇಶಿಸುತ್ತಾನೆ. ಮಾರ್ಚ್ 14 ರಂದು ಸೂರ್ಯ ಮತ್ತು ಶನಿಯ ಸಂಯೋಗವನ್ನು ಮುರಿದು ರಾಹುವಿನ ಗ್ರಹಣ ದೋಷಕ್ಕೆ ಬರುತ್ತಾನೆ. ಮಾರ್ಚ್ 15 ರಂದು ಮಂಗಳ ಮತ್ತು ಶನಿಯ ಸಂಯೋಗವು ಮಾರ್ಚ್ 26 ರಂದು ರೂಪುಗೊಳ್ಳುತ್ತದೆ. ಬುಧವು ತನ್ನ ನೀಚ ರಾಶಿಯಿಂದ ಮೇಷಕ್ಕೆ ಚಲಿಸುತ್ತದೆ. ಮಾರ್ಚ್ 31 ರಂದು ಶುಕ್ರವು ಮತ್ತೆ ಬದಲಾಗುತ್ತದೆ ಮತ್ತು ಅದರ ಉತ್ಕೃಷ್ಟ ಚಿಹ್ನೆಯನ್ನು ಪ್ರವೇಶಿಸುತ್ತದೆ. ಮೀನ ರಾಶಿ, ಬುಧ ಮತ್ತು ಶುಕ್ರನ ನಡುವೆ ನೀಚ ಬಾಂಗ್ ರಾಜಯೋಗವು ರೂಪುಗೊಳ್ಳುತ್ತದೆ. ಈ ತಿಂಗಳ ಮಾರ್ಚ್ 15 ರಂದು ಬುಧವು ಮತ್ತೆ ಬದಲಾಗುತ್ತಾನೆ ಮತ್ತು ತನ್ನ ಉಚ್ಚ ರಾಶಿಯನ್ನು ಅಂದರೆ ಮೀನವನ್ನು ಪ್ರವೇಶಿಸುತ್ತಾನೆ. ಮಾರ್ಚ್ 18 ರಂದು ಶನಿ ಮಹಾರಾಜನು ಸಹ ಸೆಟ್ನಿಂದ ಉದಯಿಸುತ್ತಾನೆ. ಅಂದರೆ ಮಾರ್ಚ್ ತಿಂಗಳು ಪ್ರತಿಯೊಬ್ಬರ ಸಮಯವನ್ನು ತಲೆಕೆಳಗಾಗಿ ಮಾಡುತ್ತದೆ. ಕೆಟ್ಟದ್ದನ್ನು ಎದುರಿಸಿದವನು ಒಳ್ಳೆಯದನ್ನು ಪಡೆಯುತ್ತಾನೆ. ಒಳ್ಳೆಯದನ್ನು ಎದುರಿಸುತ್ತಿದ್ದವನು ಈ ತಿಂಗಳಲ್ಲಿ ಕೆಟ್ಟದ್ದನ್ನು ಎದುರಿಸಬೇಕಾಗುತ್ತದೆ, ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಯು ತೀವ್ರ ಬದಲಾವಣೆಗಳನ್ನು ಕಾಣಲಿದೆ. ಮಾರ್ಚ್ ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ನೀವು ನೋಡುತ್ತೀರಿ. ಮಾರ್ಚ್ ತಿಂಗಳಲ್ಲಿ ನೀವು ನೋಡಬಹುದಾದರೆ ಯಾವ ಗ್ರಹವು ಏನು ನೀಡುತ್ತದೆ ಎಂಬುದನ್ನು ನಾವು ಒಂದೊಂದಾಗಿ ಮಾತನಾಡೋಣ. ಸ್ನೇಹಿತರೆ, ಮೊದಲು ಬುಧದ ಬಗ್ಗೆ ಮಾತನಾಡೋಣ. ಈ ತಿಂಗಳು ಬುಧವು ಕೆಳಗಿನ ರಾಶಿಯಲ್ಲಿ ಮತ್ತು ಮಾರ್ಚ್ 7 ರಿಂದ ಮಾರ್ಚ್ 26 ರವರೆಗೆ ಇದು ಕಡಿಮೆ ರಾಶಿಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಉಳಿಯುತ್ತದೆ. ಆದರೆ ಬುಧವು ಲಾಭ ಸ್ಥಾನದಲ್ಲಿರುತ್ತದೆ. ಹೆಚ್ಚಿನ ಸಮಸ್ಯೆ ಇಲ್ಲ. ನೀವು ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಬೇಕಾಗುತ್ತದೆ. ನಾಲಿಗೆಯು ಸ್ವಯಂಚಾಲಿತವಾಗಿ ನಿಯಂತ್ರಣಕ್ಕೆ ಬರುತ್ತದೆ. ಆದರೆ ಮಾರ್ಚ್ 15 ರಂದು ಬುಧ ಮತ್ತು ರಾಹುಗಳ ಸಂಯೋಗದಿಂದ ನಿಮ್ಮ ನಾಲಿಗೆಯಿಂದ ಜಾರಬಹುದು. ಮಾರ್ಚ್ 26 ರವರೆಗೆ ನಿಮ್ಮ ಮಾತಿನ ಕಾರಣದಿಂದಾಗಿ ನೀವು ಬಹಳಷ್ಟು ತೊಂದರೆಗಳನ್ನು ಎದುರಿಸಬಹುದು. ಇದನ್ನು ನಿಮ್ಮ ನಾಲಿಗೆಯಲ್ಲಿ, ವಿಶೇಷವಾಗಿ ಮಕ್ಕಳ ಮುಂದೆ, ಪ್ರೇಮ ಸಂಬಂಧಗಳಲ್ಲಿ ಅಥವಾ ನೀವು ವಿದ್ಯಾರ್ಥಿಯಾಗಿದ್ದರೆ ನೀವು ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಬುಧ ಮಾರ್ಚ್ 15 ರಿಂದ 26 ರವರೆಗೆ ಕುಟುಂಬ ಅಶಾಂತಿಯನ್ನು ತರುತ್ತದೆ, ವಿಶೇಷವಾಗಿ ನಿಮ್ಮ ನಾಲಿಗೆಯಿಂದ. ಆದ್ದರಿಂದ ಪಾವತಿಸಿ ಅದರತ್ತ ಗಮನ ಕೊಡಿ. ಇದಲ್ಲದೆ ಕ್ಷೀಣಗೊಂಡಿರುವ ಬುಧನು ನಿಮಗೆ ಯಾವುದೇ ದೊಡ್ಡ ತೊಂದರೆಯನ್ನು ನೀಡುವುದಿಲ್ಲ. ಇನ್ನೊಂದು ವಿಶೇಷವೆಂದರೆ ಈ ತಿಂಗಳು ನೀವು ಅಮಲು ಪದಾರ್ಥಗಳಿಂದ ದೂರವಿರಬೇಕು. ಬುಧನ ಸ್ಥಾನ ಮತ್ತು ಇತರ ಗ್ರಹಗಳ ಸ್ಥಾನವು ನಿಮ್ಮನ್ನು ಅಮಲಿನ ಕಡೆಗೆ ಕರೆದೊಯ್ಯುತ್ತದೆ ಈ ತಿಂಗಳು. ಆದ್ದರಿಂದ ನೀವು ಈ ತಿಂಗಳು ಬುಧನಿಗೆ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಮತ್ತು ಸ್ನೇಹಿತರೆ, ಬುಧವು ನಿಮ್ಮ ಲಾಭದಾಯಕ ಸ್ಥಾನಕ್ಕೆ ಚಲಿಸಿದ ತಕ್ಷಣ ನಿಮ್ಮ ಆರ್ಥಿಕ ಸ್ವಾರ್ಥವು ಲಾಭದಾಯಕವಾಗಿರುತ್ತದೆ. ಈ ಸಮಯವು ಖಂಡಿತವಾಗಿಯೂ ನಿಮಗೆ ಹಣವನ್ನು ಕಳೆದುಕೊಳ್ಳಲು ಬಿಡುವುದಿಲ್ಲ. ಶಾರ್ಟ್ಕಟ್ ವಿಧಾನಗಳ ಮೂಲಕವೂ ಹಣವನ್ನು ಗಳಿಸುವ ಅವಕಾಶವನ್ನು ನೀವು ಪಡೆಯುತ್ತೀರಿ. ಬುಧನ ಸ್ಥಾನವು ನಿಮ್ಮ ಕುಟುಂಬದ ಬೆಳವಣಿಗೆಗೆ ಕಾರಣವೆಂದು ಸಾಬೀತುಪಡಿಸುತ್ತದೆ. ಕುಟುಂಬದಲ್ಲಿ ಹೊಸ ಸಂಬಂಧಗಳು ಬರುತ್ತವೆ, ಆದರೆ ಆ ಸಂಬಂಧಗಳೊಂದಿಗೆ ವ್ಯವಹರಿಸುವಾಗ ನೀವು ಜಾಗರೂಕರಾಗಿರಬೇಕು. ನೀವು ಪ್ರೇಮ ಸಂಬಂಧಗಳಲ್ಲಿ ಜಾಗರೂಕರಾಗಿರಬೇಕು. ಆದರೆ ಈ ತಿಂಗಳು ಮೋಸ ಹೋಗುವ ಎಲ್ಲಾ ಸಾಧ್ಯತೆಗಳಿವೆ. ಆದ್ದರಿಂದ ಹೆಚ್ಚು ಗಮನ ಕೊಡಿ. ನೀವು ಕುರುಡಾಗಿ ನಂಬಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಯಾರಾದರೂ ಮೋಸ ಮಾಡಬಹುದು, ನೀವು ಅಥವಾ ನೀವು ಯಾರನ್ನಾದರೂ ಮೋಸಗೊಳಿಸಬಹುದು. ಅಂತಹ ಪರಿಸ್ಥಿತಿಯನ್ನು ನಿಮಗೆ ಗ್ರಹವು ಸಹ ನೀಡುತ್ತಿದೆ. ಸ್ನೇಹಿತರೆ, ಬುಧ ಗ್ರಹದ ಮುಂದಿನ ಬದಲಾವಣೆಯು ಮಾರ್ಚ್ 26 ರಂದು. ಬುಧನು ಮತ್ತೆ ತನ್ನ ರಾಶಿಯನ್ನು ಹಿಮ್ಮೆಟ್ಟಿಸಿಕೊಂಡು ಮೇಷ ರಾಶಿಗೆ ಹೋಗುತ್ತಾನೆ. ಮೇಷ ರಾಶಿಯ ಬುಧನು ಮಾರ್ಚ್ 26 ರಿಂದ ನಿಮಗೆ ನರರೋಗವನ್ನು ನೀಡುತ್ತಿದ್ದಾನೆ. ವಾಕ್ ದೋಷ ನಿವಾರಣೆಯಾದರೆ ರೋಗಗಳನ್ನು ತರುತ್ತದೆ, ಹಲ್ಲಿನ ಸಮಸ್ಯೆಗಳನ್ನು ತರುತ್ತದೆ. ಈ ಸಮಯದಲ್ಲಿ ನೀವು ಚರ್ಮ ರೋಗಗಳಿಂದ ದೂರವಿರಬೇಕು. ಆದರೆ ಬುಧವು 12ನೇ ಮನೆಗೆ ಹೋದರೆ ಅದು ವಿದೇಶಿ ಭೂಮಿಯಿಂದ ಲಾಭವನ್ನು ನೀಡುತ್ತದೆ. ಆನ್ಲೈನ್ ವ್ಯವಹಾರವು ಪ್ರಬಲವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಐಟಿ ಕ್ಷೇತ್ರವು ಪ್ರಬಲವಾಗಿದೆ ಮತ್ತು ಸಂಬಂಧಿತ ಜನರುದಂತ ಕ್ಷೇತ್ರವು ಲಾಭವನ್ನು ಪಡೆಯುತ್ತದೆ. ಈಗ ಶುಕ್ರನ ಬಗ್ಗೆ ಮಾತನಾಡೋಣ. ಈ ಬಾರಿ ಶುಕ್ರನ ಬದಲಾವಣೆಯು 2 ಬಾರಿ ಸಂಭವಿಸುತ್ತದೆ. ಮಾರ್ಚ್ 7 ರಿಂದ ಮಾರ್ಚ್ 31 ವರೆಗೆ ಶುಕ್ರನು ಮೊದಲು ಕುಂಭರಾಶಿಗೆ ತೆರಳುತ್ತಾನೆ. ನಂತರ ಮಾರ್ಚ್ 31 ರಂದು ಶುಕ್ರನು ಮೀನರಾಶಿಗೆ ತೆರಳುತ್ತಾನೆ. ನಾವು ಮೊದಲು ಮಾತನಾಡಿದರೆ ಮಾರ್ಚ್ 7 ರಿಂದ ಮಾರ್ಚ್ 31 ರವರೆಗೆ ಶುಕ್ರನು ಕುಂಭ ರಾಶಿಯಲ್ಲಿರುತ್ತಾನೆ. ನಂತರ ಅದು ನಿಮಗೆ ಅನೇಕ ಸುವರ್ಣ ಅವಕಾಶಗಳನ್ನು ತರುತ್ತದೆ, ವಿಶೇಷವಾಗಿ ಮಾಡೆಲಿಂಗ್, ಟಿವಿ, ಚಲನಚಿತ್ರೋದ್ಯಮ, ಆಹಾರ ವ್ಯವಹಾರ, ಆಭರಣ, ಸೌಂದರ್ಯವರ್ಧಕ, ವಜ್ರದ ವ್ಯಾಪಾರಿ. ಈಗ ನೀವು ನೋಡುತ್ತೀರಿ, ಲಾಭಗಳು, ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಮತ್ತು ನೀವು ಯೋಜನೆಗಳನ್ನು ಸಹ ಪಡೆಯುತ್ತೀರಿ. ಈ ಸಮಯದಲ್ಲಿ ಕೆಲಸವನ್ನು ನಿಲ್ಲಿಸಿದರೆ ನೀವು ಮತ್ತೆ ಲಾಭವನ್ನು ಪಡೆಯುತ್ತೀರಿ. ಹೊಸ ಕೆಲಸ ಪ್ರಾರಂಭವಾಗಲಿದೆ. ಶುಕ್ರವು ನಿಮಗೆ ದೈಹಿಕ ಶಕ್ತಿ ಮತ್ತು ಕೆಲಸ ಮಾಡುವ ಸಾಮರ್ಥ್ಯವನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸುತ್ತದೆ. ಶುಕ್ರ ಋಣದಿಂದ ಬದಲಾಗುವಿರಿ.
ನಿಮಗೆ ಮುಕ್ತಿಯ ಮಾರ್ಗವನ್ನು ನೀಡುತ್ತದೆ. ನೀವು ಕರ್ಮದ ಮೂಲಕ ಸಂಪತ್ತನ್ನು ಕೂಡ ಸೇರಿಸಲು ಸಾಧ್ಯವಾಗುತ್ತದೆ. ಶುಕ್ರನ ಬಲವು ನಿಮ್ಮ ಶತ್ರುಗಳನ್ನು ಜಯಿಸುವ ಅವಕಾಶವನ್ನು ನೀಡುತ್ತದೆ. ನಿಮ್ಮ ಕಾರ್ಯಗಳಿಂದ ನೀವು ಉದ್ಯೋಗದಲ್ಲಿ ಬಡ್ತಿ ಮತ್ತು ಹೆಚ್ಚಳವನ್ನು ಪಡೆಯುತ್ತೀರಿ. ಶುಕ್ರನ ಬಲವು ಈ ತಿಂಗಳು ತುಂಬಾ ಉತ್ತಮವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಆದರೆ ಈ ತಿಂಗಳು ಬಹಳಷ್ಟು ಕೆಲಸ ಮತ್ತು ಬಹಳಷ್ಟು ಗಡಿಬಿಡಿ. ಆದರೆ ನನ್ನನ್ನು ನಂಬಿರಿ, ಫಲಿತಾಂಶಗಳು ಸಹ ನಿಮಗೆ ಪ್ರಯೋಜನಕಾರಿಯಾಗುತ್ತವೆ. ಈ ಸಮಯದಲ್ಲಿ ಹೆಚ್ಚಿನ ಜವಾಬ್ದಾರಿಗಳಿವೆ. ಮಾರ್ಚ್ ತಿಂಗಳಲ್ಲಿ ಕುಟುಂಬದ ಜವಾಬ್ದಾರಿಗಳು ಮತ್ತು ವ್ಯಾಪಾರದ ಕೆಲಸಗಳು ಸಂಪೂರ್ಣವಾಗಿ ತುಂಬಲಿವೆ. ಆದರೆ ಆ ಕೆಲಸವನ್ನು ಮಾಡಲು ಶುಕ್ರನು ಖಂಡಿತವಾಗಿಯೂ ಶಕ್ತಿ ಮತ್ತು ಸಾಮರ್ಥ್ಯವನ್ನು ನೀಡುತ್ತಾನೆ. ಶುಕ್ರನ ಬದಲಾವಣೆಯು ಮಾರ್ಚ್ 31ರಿಂದ ಹೆಚ್ಚಿನ ಸುವರ್ಣ ಅವಕಾಶಗಳನ್ನು ತರುತ್ತದೆ. ಶುಕ್ರನು ಮೀನರಾಶಿಗೆ ಹೋಗುವುದರಿಂದ ಉಚ್ಚ ರಾಶಿಯಲ್ಲಿ ಶುಕ್ರನ ಆಗಮನ ಲಾಭಸ್ಥಾನಕ್ಕೆ ಬರುವುದು ನಿಮ್ಮ ಕೆಲಸವನ್ನು ಲಾಭದೊಂದಿಗೆ ಸಂಪರ್ಕಿಸುತ್ತದೆ. ಮಾರ್ಚ್ 31ರವರೆಗೆ ನೀವು ಯಾವುದೇ ಕಠಿಣ ಕೆಲಸ ಮಾಡಿದರೂ ಮಾರ್ಚ್ 31ರ ನಂತರ ನೀವು ಡಬಲ್ ಟ್ರಿಪಲ್ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅದರಿಂದ ಶುಕ್ರನ ಬಲವಾದ ಸ್ಥಾನವು ಗೌರವ ಮತ್ತು ಶಕ್ತಿಯನ್ನು ನೀಡುತ್ತದೆ. ಅದು ನಿಮಗೆ ಬೆಂಬಲ ನೀಡುತ್ತದೆ. ಶುಕ್ರನ ಸಂಬಂಧಿತ ಕೆಲಸದಿಂದ ಲಾಭವನ್ನು ನೀಡುತ್ತಾನೆ. ಶುಕ್ರನು ನಿಮ್ಮ ರಾಶಿಯ ಅಧಿಪತಿ. ನೀವು ಬಲಶಾಲಿಯಾಗಿದ್ದರೆ ನೀವು ಪ್ರಸಿದ್ಧರಾಗುವ ಅವಕಾಶವನ್ನು ಪಡೆಯುತ್ತೀರಿ. ಆದರೆ ಶುಕ್ರ ಮತ್ತು ರಾಹುವಿನ ಸಂಯೋಗವೂ ಇರುತ್ತದೆ. ಮಾದಕ ವಸ್ತುಗಳಿಂದ ದೂರವಿರಿ, ತಪ್ಪು ಕಂಪನಿ ಮತ್ತು ತಪ್ಪು ವ್ಯಕ್ತಿಗಳಿಂದ ದೂರವಿರಿ ಮತ್ತು ಈ ತಿಂಗಳು ವಿಶೇಷವಾಗಿ ನೀವು ಸಾಲವನ್ನು ತೆಗೆದುಕೊಳ್ಳಲು ಬಯಸಿದರೆ ಸಾಲವನ್ನು ಮರುಪಾವತಿ ಮಾಡುವ ಜನರನ್ನು ನೀವು ಸುಲಭವಾಗಿ ಕಾಣಬಹುದು. ಅದರ ಬಗ್ಗೆಯೂ ನೀವು ಖಂಡಿತವಾಗಿಯೂ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಶತ್ರುಗಳನ್ನು ಗೆಲ್ಲುವುದು, ಕಾನೂನು ವಿಷಯಗಳಲ್ಲಿ ಗೆಲುವು ಈ ತಿಂಗಳು ತುಂಬಾ ಸುಲಭವೆಂದು ತೋರುತ್ತದೆ. ಒಟ್ಟಾರೆಯಾಗಿ ಶುಕ್ರನು ಈ ಬಾರಿ ನಿಮಗೆ ದೊಡ್ಡ ಪರಿಹಾರವನ್ನು ತರುತ್ತಾನೆ. ಇದು ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ. ಆದರೆ ನೀವು ಈ ಹಿಂದೆ ಏನನ್ನೂ ಮಾಡಿಲ್ಲದಿದ್ದರೆ, ನಿಮಗೆ ಚರ್ಮ ರೋಗ ಅಥವಾ ಖಾಸಗಿ ಅಂಗಗಳ ಕಾಯಿಲೆ ಇದ್ದರೆ ನಂತರ ಗಮನಹರಿಸಿ ಮತ್ತು ಅಕ್ರಮ ಸಂಬಂಧಗಳನ್ನು ತಪ್ಪಿಸಿ. ಏಕೆಂದರೆ ಮಾರ್ಚ್ 31ರಿಂದ ಶುಕ್ರ ಮತ್ತು ರಾಹು ಅಧಿಕ ರಾಶಿಯಲ್ಲಿ ಸಂಯೋಗವು ನಿಮ್ಮನ್ನು ಅಕ್ರಮದ ಕಡೆಗೆ ಕರೆದೊಯ್ಯುತ್ತದೆ. ಸಂಬಂಧಗಳು, ಆದ್ದರಿಂದ ನೀವು ನಂತರ ಪಶ್ಚಾತ್ತಾಪ ಪಡುವ ಯಾವುದನ್ನೂ ಮಾಡಬೇಡಿ. ಪರಿಹಾರ ವಿಡಿಯೋ ನಾನು ನಿಮಗೆ ಕೊನೆಯಲ್ಲಿ ಹೇಳುತ್ತೇನೆ. ಸ್ನೇಹಿತರೆ, ಮಾರ್ಚ್ 14ರಂದು ಸೂರ್ಯನ ರಾಶಿಯು ತಲೆಕೆಳಗಾಗುವ ರೀತಿಯಲ್ಲಿ ಬದಲಾಗಲಿದೆ. ಮೊದಲನೆಯದಾಗಿ ಸೂರ್ಯ ಮತ್ತು ಶನಿಯ ಸಂಯೋಗವು ಮಾರ್ಚ್ 14ರವರೆಗೆ ಇರುತ್ತದೆ. ಅದು ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ. ತಂದೆ ಮತ್ತು ಮಗನ ನಡುವೆ ಭಿನ್ನಾಭಿಪ್ರಾಯ, ಆದ್ದರಿಂದ ಗಮನ ಕೊಡಿ. ಆದರೆ ಮಾರ್ಚ್ 14ರಂದು ಸೂರ್ಯ ಮತ್ತು ರಾಹು ಸಂಯೋಗವು ದೇಶ ಮತ್ತು ವಿದೇಶಗಳಲ್ಲಿ ತಲ್ಲಣವನ್ನು ಉಂಟುಮಾಡಬಹುದು. ವಿಶೇಷವಾಗಿ ಈ ಸಮಯ ಸರ್ಕಾರಕ್ಕೆ ಭಾರವಾಗಿರುತ್ತದೆ. ಇದು ತಂದೆಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅಲ್ಲದೆ ಸೂರ್ಯ ಮತ್ತು ರಾಹುವಿನ ಸಂಯೋಗವು ಕೈ ರೋಗಗಳು, ಚರ್ಮದ ತೊಂದರೆಗಳು ಮತ್ತು ಕಣ್ಣಿನ ಕಾಯಿಲೆಗಳನ್ನು ನೀಡುತ್ತಿದೆ. ಮಾರ್ಚ್ 14ರಿಂದ ಸೂರ್ಯ ಮತ್ತು ರಾಹುಗಳ ಸಂಯೋಗವಿದೆ. ವಿಶೇಷವಾಗಿ ಇದು ನಿಮಗೆ ಭೂಮಿ, ವಾಹನ, ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳ ಸಂತೋಷವನ್ನು ಖಂಡಿತವಾಗಿ ನೀಡುತ್ತದೆ. ನೀವು ಸ್ವತ್ತುಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ. ನೀವು ಪ್ರಯಾಣಿಸಲು ಸಾಧ್ಯವಾಗುತ್ತದೆ. ಆದರೆ ಸ್ನೇಹಿತರೆ, ನಿಮ್ಮ ವಿಷಯಗಳನ್ನು ಸಹ ನೋಡಿಕೊಳ್ಳಿ. ಅಸಡ್ಡೆ ಮಾಡಬೇಡಿ. ಸೂರ್ಯನು ಈ ಸಮಯದಲ್ಲಿ ನಿಮ್ಮನ್ನು ಮಾದಕ ವಸ್ತುಗಳ ಕಡೆಗೆ ಕರೆದೊಯ್ಯುತ್ತಾನೆ. ಆದ್ದರಿಂದ ನೀವು ಗಮನಹರಿಸಬೇಕು. ಪೂರ್ಣ ತೆಗೆದುಕೊಳ್ಳಿ. ಗೌರವ ಮತ್ತು ಗೌರವ ಈ ತಿಂಗಳು ಸೂರ್ಯ ಮತ್ತು ರಾಹುಗಳ ಸಂಯೋಗ ವಿಶೇಷವಾಗಿ ಅವರಿಗೆ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕೀಯದೊಂದಿಗೆ ಸಂಬಂಧ ಹೊಂದಿರುವ ಜನರಿಗೆ ಇದು ಹೆಚ್ಚು ಕಷ್ಟಕರವಾಗಿದೆ. ಏಕೆಂದರೆ ಈಗ ನಿಮ್ಮ ವಿರುದ್ಧ ಯಾವುದೇ ವಿವಾದ ಅಥವಾ ಕ್ರಮವನ್ನು ತೆಗೆದುಕೊಳ್ಳಬಹುದು. ಆದರೂ ಸೂರ್ಯ ಶಾರ್ಟ್ಕಟ್ ವಿಧಾನಗಳ ಮೂಲಕ ಹಣವನ್ನು ನೀಡಿ ಲಾಭವನ್ನು ನೀಡುತ್ತದೆ, ಸ್ಥಾನವನ್ನು ನೀಡುತ್ತದೆ. ಆದರೆ ಅವರ ಜಾತಕದಲ್ಲಿ ಬಲವಾದ ಸೂರ್ಯನು ಇರುವವರಿಗೆ, ಆದರೆ ಜಾತಕದಲ್ಲಿ ಸೂರ್ಯನು ದುರ್ಬಲನಾಗಿದ್ದರೆ ಅಥವಾ ನೀಚ ರಾಶಿಯವರಾಗಿದ್ದರೆ ಕೆಲಸ ಕಳೆದುಕೊಳ್ಳುವ ಭಯ, ಸರ್ಕಾರಿ ಕೆಲಸದಲ್ಲಿ ತೊಂದರೆ, ವಿವಾದ ವಿಚಾರಣೆ ಸೂರ್ಯ ಕೊಡಬಹುದು. ಸ್ನೇಹಿತರೆ, ಮುಂದಿನ ಬದಲಾವಣೆ ಮಾರ್ಚ್ 15ರಂದು ಮಂಗಳ ಗ್ರಹ. ಮಾರ್ಚ್ 15ರವರೆಗೆ ಉಚ್ಚ ರಾಶಿಯಲ್ಲಿ ಮಂಗಳನ ಬದಲಾವಣೆಯು ನಿಮಗೆ ಸುವರ್ಣಾವಕಾಶಗಳನ್ನು ತರುತ್ತದೆ. ಇದು ನಿಮ್ಮ ಜೀವನ ಸಂಗಾತಿಯ ಪ್ರಗತಿಯನ್ನು ತರುತ್ತದೆ. ಅದು ನೀಡುತ್ತದೆ ಪ್ರಯಾಣದ ಸಾಧ್ಯತೆ, ವಿದೇಶಿ ಕೆಲಸದಿಂದ ಲಾಭವನ್ನು ನೀಡುತ್ತದೆ. ಆನ್ಲೈನ್ ವ್ಯವಹಾರ, ಐಟಿ ಕ್ಷೇತ್ರ, ಫಾರ್ಮಾ ನಿಮಗೆ ಬಲವಾಗಿರುತ್ತದೆ. ಆದರೆ ಮಂಗಳವು ಉಚ್ಚ ರಾಶಿಯಿಂದ ಹೊರಬಂದರೆ ಅದು ಅಧಿಕವಾಗಿರುತ್ತದೆ. 10ನೇ ಮನೆಗೆ ಪ್ರವೇಶಿಸುತ್ತದೆ. ಮಂಗಳ ಮತ್ತು ಶನಿಯ ಸಂಯೋಗವು ದೇಶ ವಿದೇಶಗಳಲ್ಲಿ ಗಡಿ ಪ್ರಾಂತ್ಯಗಳಲ್ಲಿ ಸಮಸ್ಯೆಗಳನ್ನು ತಂದರೂ ಈ ತಿಂಗಳು ಸೈನ್ಯವು ತುಂಬಾ ಸಕ್ರಿಯವಾಗಿರಬೇಕು. ಮಂಗಳವು ಈ ತಿಂಗಳು ಕೆಲಸ ಮಾಡಲು ಖಂಡಿತವಾಗಿಯೂ ಶಕ್ತಿಯನ್ನು ನೀಡುತ್ತದೆ. ಆದರೂ ಸ್ವಭಾವದಲ್ಲಿ ಕೋಪವು ಹೆಚ್ಚಾಗುತ್ತದೆ. ಕೆಲಸದ ಸ್ಥಳ ಆದರೆ ಈ ಶಕ್ತಿಯು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತದೆ. ಅನ್ವಯಿಸಿದರೆ ನಿಮ್ಮ ಕೆಲಸವನ್ನು ನೀವು ಆನಂದಿಸುವಿರಿ ಮತ್ತು ಮಂಗಳನ ಈ ಬದಲಾವಣೆಯು ನಿಮಗೆ ಆನ್ಲೈನ್ ವ್ಯವಹಾರ, ಐಟಿ ವಲಯದಲ್ಲಿ ಕೆಲಸವನ್ನು ನೀಡುತ್ತದೆ. ಇಲ್ಲಿಯವರೆಗೆ ಯಾವುದೇ ಯೋಜನೆ ಇಲ್ಲದಿದ್ದರೆ ನಿಮಗೆ ಸಾಧ್ಯವಾಗುತ್ತದೆ. ಈ ತಿಂಗಳು ಮಾರ್ಚ್ 15ರಿಂದ ಅದನ್ನು ಪಡೆಯಲು ನಿಮ್ಮ ಜೀವನ ಸಂಗಾತಿ ಸಹ ಈ ಸಮಯದಲ್ಲಿ ಪಾಲುದಾರಿಕೆಯಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು. ಲಾಭದಾಯಕ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಮತ್ತು ಐಟಿ ವಿದ್ಯಾರ್ಥಿಗಳು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಮಾಡುತ್ತಿರುವವರಿಗೆ ಈ ತಿಂಗಳು ನಿಮಗೆ ವಿಶೇಷವಾಗಿದೆ.
ಮಾರ್ಚ್ 15 ಮತ್ತು ಮಾರ್ಚ್ 18 ರಿಂದ ಮಂಗಳ ಮತ್ತು ಶನಿಯು ನಿಮಗೆ ಲಾಭವನ್ನು ನೀಡಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ನಾನು ನಿಮಗೆ ಮೊದಲೇ ಹೇಳಿರುವ ಮಾರ್ಚ್ 26 ರಂದು ಬುಧ ಗ್ರಹದ ಮುಂದಿನ ಬದಲಾವಣೆಯಾಗಲಿದೆ. ಮಾರ್ಚ್ 31 ರಂದು ಶುಕ್ರ ಗ್ರಹದ ನಂತರ ನಾವು ಚರ್ಚಿಸಿದ ನಂತರ ಈಗ ಮಾರ್ಚ್ 18 ರಿಂದ ಶನಿಯು ಉದಯಿಸುವಾಗ ಏನು ಮಾಡುತ್ತಾನೆ ಎಂಬುದರ ಕುರಿತು ಮಾತನಾಡೋಣ. ಸ್ನೇಹಿತರೆ, ಶನಿಯು ನಿಮ್ಮ ಕರ್ಮಕ್ಕೆ ಅಧಿಪತಿ, ಅವನು ನಿಮ್ಮ ಅದೃಷ್ಟದ ಅಧಿಪತಿ. ಶನಿಯು ಅಸ್ತಮಿಸುತ್ತಿದ್ದನು. ಕಳೆದ 1.5 ತಿಂಗಳಿಂದ ನಿಮ್ಮ ಜೀವನದಲ್ಲಿ ಶನಿಯ ಅಸ್ತವ್ಯಸ್ತವಾಗಿದೆ. ಕೆಲಸಕ್ಕೆ ಅಡ್ಡಿಯಾಗುತ್ತಿತ್ತು ಮತ್ತು ಅದೃಷ್ಟವನ್ನು ಕಡಿಮೆ ಮಾಡುತ್ತಿತ್ತು. ಆದರೆ ಈಗ ಶನಿಯು ಉದಯಿಸಿದಾಗ ನಿಲ್ಲುತ್ತದೆ. ನೀವು ಕೆಲಸವನ್ನು ಮತ್ತೆ ಪ್ರಾರಂಭಿಸುವಿರಿ. ನಿಮಗೆ 4 ಪಟ್ಟು ಹೆಚ್ಚು ಅದೃಷ್ಟದ ಬೆಂಬಲ ಸಿಗಲು ಪ್ರಾರಂಭಿಸುತ್ತದೆ. ಮಾರ್ಚ್ 18 ರಿಂದ ನಿಮಗೆ ವೇಗ ಸಿಗುತ್ತದೆ. ಸೋಮಾರಿತನವನ್ನು ಬಿಟ್ಟುಬಿಡಿ. ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಶ್ರಮವಹಿಸಿ, ಕಠಿಣ ಪರಿಶ್ರಮವನ್ನು ನಂಬಿರಿ. ಅಲ್ಲಿಂದ ಉಳಿದಿದ್ದನ್ನು ಮರುಪ್ರಾರಂಭಿಸಿ ಮತ್ತು ಸಂಪಾದಿಸಿ. ಲಾಭ. ಶನಿಯ ಉದಯ. ವೃಷಭ ರಾಶಿಯ ಸುವರ್ಣ ಪರ್ವ ಆರಂಭವಾಗಲಿದೆ. ಈಗ ಮತ್ತೆ ನಿಮ್ಮ ಕಾಲ ಬರಲಿದೆ. ನೀವು ಕಾಯುತ್ತಿದ್ದ ಸಮಯ, ಅದರ ಪರಿಣಾಮ ವಿದ್ಯಾರ್ಥಿಗಳಿಗೂ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಶುಭ ಫಲ ಸಿಗಲಿದೆ. ಕ್ಷೇತ್ರದಲ್ಲಿ ಕೆಲಸ, ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಕೆಲಸದಲ್ಲಿಯೂ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಶನಿಯ ಪ್ರಬಲವಾದ ಉದಯ ಮತ್ತು ಉದಯವು ನಿಮಗೆ ಒಳ್ಳೆಯ ಸಮಯದ ಸಂಕೇತವಾಗಿದೆ. ಸ್ನೇಹಿತರೆ, ಈ ತಿಂಗಳು ಸಂಕ್ಷಿಪ್ತವಾಗಿ ಕೊನೆಗೊಂಡರೆ, ಈ ತಿಂಗಳು ನಿಮಗೆ ಖರ್ಚುಗಳನ್ನು ನೀಡುವುದು ಖಚಿತ. ಆದರೆ ಈ ತಿಂಗಳು ಖಂಡಿತವಾಗಿಯೂ ಲಾಭವಿದೆ. ನಿಮ್ಮ ಶ್ರಮದ ಫಲವು ದ್ವಿಗುಣಗೊಳ್ಳುತ್ತದೆ. ಕೆಲಸದ ವೇಗವು ಉತ್ತಮವಾಗಿ ಕಾಣುತ್ತದೆ. ಈ ತಿಂಗಳು ವಿಶೇಷವಾಗಿ ಗಮನಹರಿಸಬೇಕಾದ ವಿಷಯಗಳು: ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸುವುದು, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು. ಈ ಸಮಯದಲ್ಲಿ ಸಂಬಂಧಗಳ ಬಗ್ಗೆ ಹೆಚ್ಚು ಗಮನ ಕೊಡಿ. ತಪ್ಪು ಸಹವಾಸದಿಂದ ದೂರವಿರಿ. ತಪ್ಪು ವ್ಯಕ್ತಿಗಳು, ವಿದ್ಯಾರ್ಥಿಗಳು ಕೆಲಸ ಮಾಡಬೇಕಾಗುತ್ತದೆ. ಕಷ್ಟಪಟ್ಟರೆ ಮಾತ್ರ ಅವರಿಗೆ ಲಾಭವಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸ ಮಾಡಬೇಕು. ಆದರೆ ಕಠಿಣ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ಎಂಬುದು ಖಚಿತ. ಗುರುವಿನ ಸ್ಥಾನವು ಈ ತಿಂಗಳು ಉದರ ಸಂಬಂಧಿ ಕಾಯಿಲೆಗಳನ್ನು ನೀಡಬಹುದು. ಆದರೆ ಗುರುಗ್ರಹವು ನಿಮಗೆ ಪ್ರತ್ಯಕ್ಷವಾಗಿ ಅಲ್ಲ, ಪರೋಕ್ಷವಾಗಿ ಕಾಗದದ ವ್ಯಾಪಾರ, ಸ್ಟೇಷನರಿ ಕೆಲಸ, ಚಿನ್ನದ ಹಿತ್ತಾಳೆಯ, ತಾಮ್ರದ ವ್ಯಾಪಾರದಿಂದ ಲಾಭವನ್ನು ನೀಡುತ್ತದೆ ಎಂಬ ಕಾರಣದಿಂದ ಗುರುಗ್ರಹಕ್ಕೆ ಸಂಬಂಧಿಸಿದ ತಿಂಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ತಿಂಗಳು ವಿದೇಶ ಪ್ರಯಾಣಕ್ಕೆ ಬಲವಾದ ಅವಕಾಶಗಳಿವೆ. ಹೋಗಬಯಸುವವರು ಮಾರ್ಚ್ 18 ರಿಂದ ಪ್ಲಾನ್ ಮಾಡಬಹುದು. ಸ್ನೇಹಿತರೆ, ಈ ತಿಂಗಳ ವಿಶೇಷ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಮೊದಲನೆಯದಾಗಿ ಬುಧಗ್ರಹದ ಪರಿಹಾರವನ್ನು ಮಾಡಿ. ಬುಧವಾರ ಬುಧ ಬೀಜ ಮಂತ್ರವನ್ನು ಓದಿ. ಗಣೇಶನಿಗೆ ದೂರ್ವಾ ಮಾಲೆಯನ್ನು ಅರ್ಪಿಸಿ. ಸೂರ್ಯನಿಗೆ ಭಾನುವಾರದಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಓದಿ ಅಂಧರಿಗೆ ಸಹಾಯ ಮಾಡಿ. ತಂದೆಯ ಆಶೀರ್ವಾದದಿಂದ ದಿನವನ್ನು ಪ್ರಾರಂಭಿಸಿ. ಮಂಗಳವಾರದ ರಾಹುಕಾಲದಲ್ಲಿ ಮೌನವಾಗಿರಿ ಮತ್ತು ಕೋಪವನ್ನು ನಿಯಂತ್ರಿಸಿ. ಮತ್ತು ಇಂದಿನಿಂದ ಪ್ರತಿಯೊಬ್ಬ ವೃಷಭ ರಾಶಿಯವರು ಮಾಸದಲ್ಲಿ ದೇಸಿ ತುಪ್ಪವನ್ನು ಸೇವಿಸುವ ನಿಯಮವನ್ನು ಮಾಡಬೇಕು. ಶಿವನ ಮುಂದೆ ದೀಪವನ್ನು ಹಚ್ಚಿ ಶುಕ್ರವಾರದಂದು ಸಣ್ಣ ಅಕ್ಕಿಯ ರಾಶಿಯನ್ನು ಇಡಲು ಪ್ರಾರಂಭಿಸಿ. ಈ ರೀತಿ ಮಾಡುವುದರಿಂದ ಎಲ್ಲ ತೊಂದರೆಗಳು ಕೊನೆಗೊಳ್ಳುತ್ತವೆ. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮಾರ್ಚ್ ಮಾಸದ ಗ್ರಹಗತಿಗಳ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೈ ಶ್ರೀರಾಮ್. ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.